ಹಾಯ್ ಎಲ್ರಿಗೂ ನಮಸ್ಕಾರ. ಜಯಲಕ್ಷ್ಮಿ ಚಾನಲ್ಗೆ ಸ್ವಾಗತ ಅಂತ ಹೇಳ್ತೀನಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ತುಂಬ ದಿವಸ ಆಗಿತ್ತು ನಾನು ವೀಡಿಯೋ ಹಾಕಿ ಮತ್ತೆ ವೀಡಿಯೋ ಹಾಕ್ತಾಯಿದ್ದೀನಿ. ಇವತ್ತು ನಾನು ಒಂದು ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಒಂದು ಗಿರ್ಮಿಟ್ ಮಾಡಿ ತೋರಿಸ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತೇಳಿ ತೋರಿಸ್ತೀನಿ ನೋಡಿ. ಫಸ್ಟು ಮೊದಲಿಗೆ ನಾವು ಕಡಲೆಪುರಿನ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ಧೂಳು ಡಸ್ಟ್ ಇದೆಲ್ಲ ಇರುತ್ತಲ್ಲ, ಅದೆಲ್ಲ ತೆಗೆದು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೋಬೇಕು. ಈಗ ಏನೇನು ಬೇಕು ಅಂತ ಹೇಳ್ತೀನಿ. ಜಜ್ಜಿರೋವಂಥ ಬೆಳ್ಳುಳ್ಳಿ, ಸಣ್ಣಕ್ಕೆ ಹೆಚ್ಚಿರೋ ಈರುಳ್ಳಿ ಮತ್ತು ಸಣ್ಣಕ್ಕೆ ಹೆಚ್ಚಿರೋ ಟೊಮೊಟೊ, ಹಾಗೆಯೇ ಸಣ್ಣಕ್ಕೆ ಹೆಚ್ಚಿರುವಂಥ ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವು. ನಿಮಗೆ ಖಾರ ನೀವು ಮಾಡೋದು ರೀತಿ ಹೆಂಗೆ ಅಂತ ನೋಡಿಕೊಂಡು ಹಾಕ್ಕೊಳ್ಳಿ. ನಂತರ ಅದಕ್ಕೆ ಬೇಕಾದ ಕಲರಿಗೆ ಅರಿಶಿಣದ ಪುಡಿ ಮತ್ತು ಒಂದು ಹಿಂಗು, ಒಗ್ಗರಣೆಗೆ ಸ್ವಲ್ಪ ಹಿಂಗು. ನಾನಿಲ್ಲಿ 1 ಕಪ್ಪಷ್ಟು ಹುರ್ಗಡ್ಲೆ ತೊಗೊಂಡಿದ್ದೀನಿ. ಮೊದಲು ನಾವು ಪ್ರಿಪೇರ್ ಮಾಡಿ ಇಟ್ಕೊಂಬಿಡ್ಬೇಕು. ಇದನ್ನೆಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ಓನ್ಲಿ 5 ಮಿನಿಟ್ಸ್ ಅಷ್ಟೇ ಕೆಲಸ ಆಗುತ್ತೆ. ಇದು 2ರಿಂದ 3 ಸ್ಪೂನು ಶುಗರ್ ತೊಗೊಂಡಿದ್ದೀನಿ, ಸಕ್ಕರೆ. ಜಾರಲ್ಲಿ ನಾನು ಕಡಲೆ ಹಿಟ್ಟನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಶುಗರ್ ಕೂಡ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ನೈಸಾಗಿ. ಇವೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮಗೆ 5 ನಿಮಿಷದಲ್ಲಿ ಒಗ್ಗರಣೆ ಹಾಕ್ಕೊಂಬಿಡ್ಬೋದು. ಈಗ ಪುರಿನ ಸ್ವಲ್ಪ ಹುರ್ಕೋಬೇಕು. ನೀವು ಉರಿ ಸಿಮ್ಮಲ್ಲಿ ಇಟ್ಕೊಂಡು ನಿಧಾನವಾಗಿ ಒಂದು 5 ನಿಮಿಷ ಹುರ್ಕೊಂಡ್ರೆ ಸ್ವಲ್ಪ ಗರಿಗರಿಯಾಗಿ ಬರುತ್ತೆ. ಆಲ್ರೆಡಿ ಕಡಲೆಪುರಿ ಗರಿಗರಿಯಾಗೇ ಇರುತ್ತೆ, ಆದರೂ ಒಂದು ಸರಿ ಸ್ವಲ್ಪ ಚೆನ್ನಾಗಿ ನಾವು ಒಂದು ಹುರ್ಕೊಂಡಾಗ ತುಂಬ ಗರಿಗರಿಯಾಗಿ ಬರುತ್ತೆ. ಲೈಟಾಗಿ ಸಣ್ಣ ಉರಿಲಿ ಒಂದು 5 ನಿಮಿಷ ಸಾಕು, ತುಂಬ ಏನೂ ಬೇಕಿಲ್ಲ. ನೀವು ಮುಟ್ಟಿದ್ರೆ ಪೂರಿ ಸ್ವಲ್ಪ ಬಿಸಿ ಆದಂಗಿರಬೇಕು, ಅಥವಾ ಹಿಂಗೆ ಅಮ್ಕಿದ್ರೆ ಪೌಡ್ರ್ ಹಾಕ್ಬಿಡ್ಬೇಕು. ಅದು ಅಂದರೆ ಎಲ್ಲ ಪುಡಿ ಥರ ಹಾಕಬೇಕು ಅಷ್ಟೇ, ಇನ್ನೇನಿಲ್ಲ. ನೀವು ತುಂಬ ಹೊತ್ತು ಉರಿಯೋಕ್ಕೆ ಹೋಗ್ಬಿಡ್ರಿ. ಸಣ್ಣ ಉರಿಲಿ ಒಂದು 5 ಮಿನಿಟ್ಸು ಒಂದು 2-3 ಸಲ ತಿರುಗಿಸ್ತಾಯಿರಿ. ಕಡಲೆಪುರಿ ಗರಿಗರಿಯಾಗಿ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸಾಮಾನ್ಯವಾಗಿ ಉತ್ತರ ಕರ್ನಾಟಕ ಸೈಡಲ್ಲಂತೂ ಇದು ತುಂಬ ಫೇಮಸ್ಸು. ಗಿರ್ಮಿಟ್ ಅಂತೇಳಿ ತುಂಬ ಫೇಮಸ್ಸಾಗಿ ಮಾಡ್ತಾರೆ. ಈಗೆಲ್ಲ ಚಳಿ ಇರೋದ್ರಿಂದ ಮನೇಲಿ ಮಕ್ಕಳಿಗೆ ಸಂಜೆ ಹೊತ್ತು ಒಂದು ಟೀ ಟೈಮಲ್ಲಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಬೇಗನೂ ಆಗುತ್ತೆ, ಯಾವುದೇ ಖರ್ಚು ಇರೋದಿಲ್ಲ ಇದಕ್ಕೆ. ಈಗ ನಾವು ಹೊರಗಡೆ ಹೋಗಿ ತಂದು ತಿಂದ್ರೂ ತುಂಬ ಖರ್ಚಾಗಿರುತ್ತೆ. ಇಲ್ಲಿ ಯಾವುದೇ ಥರ ಖರ್ಚು ಇರೋಲ್ಲ. ಸ್ವಲ್ಪ ಇನ್ನೊಂದು ಚೂರು ನಾವು ಹುರ್ಕೋಬೇಕು. ಹುರಿದ್ಬಿಟ್ಟು ಹಾಗೆ ಹೆಚ್ಚಿಟ್ಕೊಳ್ಳಿ. ನಾನು ಇದೇ ಬಾಣಲಿನಲ್ಲಿ ಹಾಗೆ ಹೆಚ್ಚಿಟ್ಕೋತೀನಿ. ಒಂದೇ ಸಾರಿ ದೊಡ್ಡ ಬಾಣಲಿನೇ ಇಟ್ಬಿಟ್ಟು ನಾನು ಕಡಲೆಪುರಿನ ಹುರ್ಕೊಂಡೆ ನಾನು. ಏಕೆಂದರೆ ಮತ್ತೆ ಸಣ್ಣ ಬಾಣಲಿಲಿ ಆಗೋದಿಲ್ಲ ಅಲ್ವಾ, ಸ್ವಲ್ಪ ದೊಡ್ಡದೇ ಬೇಕಾಗುತ್ತೆ ನಿಮಗೆ. ಸಣ್ಣದಾದರೆ ಸ್ವಲ್ಪ ಹಾಕ್ಕೊಂಡು ಹುರ್ಕೋಬೇಕು. ನಾನು ಒಟ್ಟಿಗೆ ದೊಡ್ಡ ಬಾಣಲಿಗೆ ಹಾಕ್ಕೊಂಡು, ದಪ್ಪ ಇರೋವಂಥ ಬಾಣಲಿಗೆ ಹಾಕ್ಕೊಂಡು ಅದನ್ನ ಹುರ್ಕೊಂಡಿದ್ದೀನಿ. ಈಗ ಅದನ್ನು ತೆಗೆದಿಟ್ಕೊಳ್ಳೋಣ. ನಾವಿಲ್ಲಿ ಹೊರ್ಗಡೆ ಮಾಡೋ ಅಷ್ಟೊತ್ತಿಗೆ ಅದು ಸ್ವಲ್ಪ ಕೂಲ್ ಆಗ್ತಾ ಬರುತ್ತೆ. ಈಗ ನಾನು ಇನ್ನೊಂದು ಬಾಣಲಿ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಕಾದ ಮೇಲೆ ನೀವು ಕಡಲೆ ಬೀಜ ಹಾಕ್ಕೊಂಡು ರೋಸ್ಟ್ ಮಾಡ್ಕೋಬೇಕು. ನಾನು ಎಣ್ಣೆ ಕಾಯ್ತಾ ಇದೆಯಾ ಅಂತ ನೋಡಿ ಸುಮ್ಮನೆ ಹಾಕಿದೆ. ಇನ್ನು ಒಂದು ಸ್ವಲ್ಪ ಎಣ್ಣೆ ಕಾಯಬೇಕಾಗಿತ್ತು. ನಾನು ಒಂದು ಬಟ್ಲು ಫುಲ್ಲು ಕಡಲೆ ಬೀಜ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಹುರ್ಕೋಬೇಕು ಚೆನ್ನಾಗಿ. ಎಣ್ಣೆಯಲ್ಲಿ ರೋಸ್ಟ್ ಆಗಬೇಕು, ತುಂಬ ಸಿಹಿಯಂಗೆ ಮಾಡಬಾರ್ದು. ತಿರುಗಿಸ್ತಾ ಇದ್ದು ಒಂದು 2 ನಿಮಿಷದಲ್ಲಿ ರೋಸ್ಟ್ ಆಗೋಗುತ್ತೆ. ಸ್ವಲ್ಪ ರೋಸ್ಟ್ ಆಗ್ತಿದ್ದಂಗೆ ನಾನು ಅದಕ್ಕೆ ಒಂದು ಮುಕ್ಕಾಲು ಕಪ್ಪಷ್ಟು ಹುರ್ಗಡ್ಲೆ ತೊಗೊಂಡಿದ್ದೀನಿ. ಅದನ್ನು ಅಷ್ಟೇ ಒಂದು 2 ನಿಮಿಷ ಎಲ್ಲ ಒಟ್ಟಿಗೆ ರೋಸ್ಟ್ ಆಗಂಗೆ ತಿರುಗಿಸ್ಕೊಳ್ತಾ ಇರಬೇಕು. ಎರಡು ಚೆನ್ನಾಗಿ ಕೆಂಪಾದಮೇಲೆ ನಾವು ತೆಕ್ಕೊಳ್ಳೋಣ. ಸ್ವಲ್ಪ ಏನಂದರೆ ನಿಮಗೆ ಹುರ್ಗಡ್ಲೆ ಕೆಂಪು ಇದೆ ಪರವಾಗಿಲ್ಲ, ಅದೇ ಕಡಲೆ ಬೀಜ ಮತ್ತು ಚೆನ್ನಾಗಿ ಕೆಂಪಾಗಿರಬೇಕು. ಒಂಥರ ಮೆತ್ತಗಿದ್ರೆ ಚೆನ್ನಾಗಿರಲ್ಲ ತಿನ್ನೋದಕ್ಕೆ. ಸಪ್ರೇಟ್ ಬೇಕಾದ್ರೂ ಹಾಕ್ಕೊಂಡು ನೀವು ಮಾಡ್ಕೋಬೋದು, ಅಥವಾ ಒಂದೇ ಸಲ ಹುರ್ಗಡ್ಲೆ ಮತ್ತು ಕಡಲೆ ಬೀಜ ಎರಡು ಒಟ್ಟಿಗೆ ಹಾಕ್ಬಿಟ್ಟು ಒಟ್ಟಿಗೆ ಕೂಡ ನೀವು ಮಾಡಿ ತೊಗೋಬೋದು. ಅದನ್ನು ತೆಗೆದು ನಾವು ಮತ್ತು ಕಡಲೆಪುರಿ ಹುರಿದಿಟ್ಟಿದ್ವಲ್ಲ ಅದ್ರ ಮೇಲೇ ಹಾಕ್ಕೊಳ್ಳೋಣ. ಸ್ವಲ್ಪ ಮೆಣಸಿನ್ಕಾಯಿ ಹಾಕಿ ಒಂಚೂರು ಎಣ್ಣೆಯಲ್ಲಿ ಫ್ರೈ ಮಾಡಿ ಎತ್ತಿಟ್ಕೊಳ್ಳೋಣ. ಸಾಮಾನ್ಯವಾಗಿ ನಾರ್ತ್ ಸೈಡೆಲ್ಲ ಮೆಣಸಿನ್ಕಾಯಿ ಅಂದರೆ ಜಾಸ್ತಿ ಖಾರ ತಿನ್ನೋದಲ್ವ, ಹಾಗಾಗಿ ಈ ಗಿರ್ಮಿಟ್ಗೆ ತುಂಬ ಚೆನ್ನಾಗಿರುತ್ತೆ. ಇದು ಉಂಡೆ ಇರುತ್ತೆ.
ಹಾಕಿ ಸಪ್ರೇಟ್ ತೆಗೆದಿಟ್ಕೊಳ್ಳೋಣ. ಈಗ ನಾನು ಅದೇ ಬಾಣಲಿಗೆ ಏನು ಮಾಡಿದ್ದೀನಿ, ಸ್ವಲ್ಪ ಎಣ್ಣೆ ಕಡಿಮೆ ಮಾಡಿಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಚಮಚ ಸಾಸಿವೆ, ಒಂದು ಚಮಚ ಜೀರಿಗೆ ಹಾಕಿದ್ದೀನಿ. ಮತ್ತು ಒಂದೆರಡು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಜಾಸ್ತಿ ಆಗಿದಷ್ಟು ತುಂಬ ಚೆನ್ನಾಗಿರುತ್ತೆ. ಒಗ್ಗರಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಅದನ್ನು. ಹಾಗೆ ಅದಕ್ಕೆ ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿದ್ರೆ ರುಚಿ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ಬೆಳ್ಳುಳ್ಳಿನ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಹಾಗೆ ಸಣ್ಣಕ್ಕೆ ಹೆಚ್ಚಿರುವಂಥ ಹಸಿಮೆಣ್ಸಿನ್ಕಾಯಿ, ನೀವು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಬೇಕಾದ್ರೂ ಹಾಕ್ಕೋಬೋದು ಅಥವಾ ಮೆಣಸಿನ್ಕಾಯಿ ಬೇಕಾದ್ರೂ ಹಾಕ್ಕೋಬೋದು. ಸ್ವಲ್ಪ ಮೆಣಸಿನ್ಕಾಯಿ ಹೆಚ್ಚಿಗೆ ಹಾಕ್ಕೊಂಡ್ರೆ ಖಾರವಾಗಿ ಚೆನ್ನಾಗಿರುತ್ತೆ. ನಾವು ಬೇರೆ ಯಾವುದೇ ಖಾರ ಯೂಸ್ ಮಾಡ್ತಾಯಿಲ್ಲ, ಹಾಗಾಗಿ ಮೆಣಸಿನ್ಕಾಯಿನ ನೀವು ಸಣ್ಣಕ್ಕೆ ಹೆಚ್ಚಾಕಿ ಅಥವಾ ಮಕ್ಕಳು ತಿಂತಾರೆ ಅನ್ನೋದಾದರೆ ಪೇಸ್ಟ್ ಮಾಡಿಬಿಟ್ಟು ಬೇಕಾದ್ರೂ ಹಾಕಿ. ಏಕೆಂದರೆ ಎಣ್ಣೆಲಿ ಚೆನ್ನಾಗಿ ಬಾಡಿರೋದ್ರಿಂದ ಖಾರ ಏನೂ ಅನಿಸಲ್ಲ ತಿನ್ನೋದಕ್ಕೆ. ಹಾಗೆ ಒಂದು 2-3 ಕಡ್ಡಿ ಕರಿಬೇವು ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ತುಂಬ ಹೊತ್ತಿಲ್ಲ, ಒಂದು 10-20 ಸೆಕೆಂಡ್ಸ್ ಅಷ್ಟೇ ಸಾಕು. ಈಗ ಇದಕ್ಕೇ ಅರಿಶಿನ ಒಂದು ಹಾಕ್ಕೊಳ್ಳಿ. ಅರಿಶಿನೂ ಅಷ್ಟೇ ಸ್ವಲ್ಪ ಒಂಚೂರು ಹೆಚ್ಚಿಗೆ ಅಂದಂಗೆ ಹಾಕ್ಕೊಂಡ್ರೆ ನಿಮಗೆ ಪುರಿಲೆಲ್ಲ ನೀಟಾಗಿ ಕಲರ್ ಕೂತ್ಕೊಳ್ಳುತ್ತೆ. ಎಣ್ಣೆ ಅರಿಶಿನ ಎರಡೂ ಜಾಸ್ತಿ ಇದ್ದರೆ ಕಲರ್ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಹಾಗಾಗಿ ಸ್ವಲ್ಪ ಹೆಚ್ಚಿಗೆ ಅಂದಂಗೆ ಎಣ್ಣೆ ಅರಿಶಿನ ಎರಡೂ ಹಾಕ್ಕೊಂಡಿರಿ. ಈಗ ಇದನ್ನು ನಾನು ಕಡಲೆಪುರಿ ಬಾಣಲಿಗೆ ಹಾಕ್ಕೊಳ್ತೀನಿ. ಸ್ವಲ್ಪ ಅದೇ ಬಾಣಲಿಗೆ ನೀವು ಸ್ವಲ್ಪ ಪುರಿ ಹಾಕ್ಬಿಟ್ಟು ತಿರುಗಿಸಿ ಬೇಕಾದ್ರೂ ಹಾಕ್ಕೊಂಡ್ರೆ ನಿಮಗೆ ಎಣ್ಣೆ ಅಂಶ ಎಲ್ಲ ನಿಮಗೆ ಮತ್ತೆ ವಾಪಸ್ ಪುರಿಗೆ ಬರುತ್ತೆ. ಬಾಣಲಿಯಲ್ಲಿ ಇದು ವೇಸ್ಟ್ ಮಾಡಬೇಕಾಗಿಲ್ಲ. ಹಾಕ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಒಂದು ಸರಿ ಸ್ಪೂನಲ್ಲಿ ತಿರುಗಿಸ್ಕೊಂಡು ಆಮೇಲೆ ಆದಷ್ಟು ಕೈಯಲ್ಲಿ ಮಾಡಿದಾಗ ನಿಮಗೆ ಕ್ಲೀನಾಗಿ ಕಲ್ಲರೆಲ್ಲ ಎಲ್ಲದಕ್ಕೂ ಕಡಲೆಪುರಿಗೆಲ್ಲ ಕಲ್ಲರ್ ಬರುತ್ತೆ. ಈಗ ನಾನು ಮಾಡಿಟ್ಕೊಂಡಿರುವಂಥ ಕಡಲೆ ಹಿಟ್ಟು ಮತ್ತು ಸಕ್ಕರೆ ಪುಡಿ ಎರಡನ್ನೂ ಹಾಕ್ಕೊಳ್ತೀನಿ. ಹಾಕ್ಕೊಂಡು ನಿಧಾನವಾಗಿ ಕಲಿಸ್ಕೊಳ್ಳೋದು. ಸ್ವಲ್ಪ ಇದರಲ್ಲಿ ನಿಮಗೆ ಉಪ್ಪು ಮಾತ್ರ ನೋಡಿ ಹಾಕ್ಕೊಳ್ಳಿ ಸ್ವಲ್ಪನೇ, ಯಾಕೆಂದರೆ ಪುರಿಯಲ್ಲಿ ಉಪ್ಪಿನ ಅಂಶ ಇರುತ್ತೆ. ಕೆಲವು ಪುರಿ ಉಪ್ಪು ಕಡಿಮೆ ಇರುತ್ತೆ, ಕೆಲವು ಪುರಿಲಿ ಉಪ್ಪು ಜಾಸ್ತಿ ಇರುತ್ತೆ. ಇವತ್ತು ನಮ್ಮ ಮನೇಲಿ ಈ ಪುರಿ ಏನಾಗಿದೆ, ಸ್ವಲ್ಪ ಉಪ್ಪು ಇತ್ತು, ತಿಂದು ನೋಡಿದಾಗ ಉಪ್ಪು ಜಾಸ್ತಿ ಇತ್ತು. ಅದಕ್ಕೆ ನಾನೇನು ಮಾಡಿದೆ, ಸ್ವಲ್ಪನೇ ಉಪ್ಪು ಹಾಕಿದ್ದೀನಿ. ಹಾಗಾಗಿ ನೀವು ಲಾಸ್ಟಲ್ಲಿ ಉಪ್ಪನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ರೆಡಿ ಆಯಿತು. ಈಗ ಇದನ್ನು ಸರ್ವ್ ಮಾಡೋಣ. ಈಸಿಯಾಗಿ ಸುಲಭವಾಗಿ ಫಾಸ್ಟಾಗಿ ಮಾಡ್ಕೊಳ್ಳುವಂಥದ್ದು, ಎಲ್ಲರೂ ಇಷ್ಟಪಡ್ತಾರೆ ಟೀ ಜೊತೆ ಕೊಟ್ಟರೆ. ಈಗ ಇದನ್ನು ಸ್ವಲ್ಪ ಈರುಳ್ಳಿ, ಒಂದು ಹಸಿ ಈರುಳ್ಳಿ ಹಾಕ್ಕೋಬೇಕು. ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೆ ನಾನು ಅಂತೇಳಿ ತೋರಿಸಿದ್ನಲ್ಲ ನಿಮಗೆ, ಅದು ಸಣ್ಣಕ್ಕೆ ಹೆಚ್ಚಿಟ್ಟಿರುವಂಥ ಈರುಳ್ಳಿ, ಹಾಗೆಯೇ ಸಣ್ಣಕ್ಕೆ ಹೆಚ್ಚಿಟ್ಟಿರುವಂಥ ಟೊಮೊಟೊ. ತುಂಬ ಚೆನ್ನಾಗಿರುತ್ತೆ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಚೂರು ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಉದುರಿಸ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು, ಇದೆಲ್ಲ ನಿಮಗೆ ಈರುಳ್ಳಿ ಆಗಲಿ ಅಂಥದ್ದೆಲ್ಲ ನಿಮ್ಗೆ ಎಷ್ಟು ಬೇಕೋ ನೀವು ಅಷ್ಟು ಹಾಕ್ಕೋಬೋದು. ಇದಂತೂ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ. ಹಾಗೆಯೇ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಹಾಗೆ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ಲನ್ನು ಒತ್ತಿದ್ರೆ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಎಲ್ಲ ನಿಮಗೆ ಫಸ್ಟ್ ಬರ್ತಾ ಇರುತ್ತೆ, ನೋಡ್ತಾ ಇರ್ಬೋದು. ನಮಸ್ಕಾರ, ಧನ್ಯವಾದಗಳು.